ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಚಾಮರಾಜನಗರದಲ್ಲಿ ಗಮನ ಸೆಳೆದ ವಾಕಥಾನ್. ತಂಬಾಕು ಸೇವನೆಯಿಂದ ದೂರವಿರಿ, ಜಿಲ್ಲಾ ಪಂಚಾಯಿತಿ ಸಿಒ ಮೊನರತ್. ಚಾಮರಾಜನಗರ. ಮೈಸೂರಿನ ಕ್ಲಿಯರ್ ಮೆಡಿ ರೇಡಿಯಂಟ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಅಂಗವಾಗಿ ನಗರದಲ್ಲಿ ವಾಕಥಾನ್ ಬಹಳ ಯಶಸ್ವಿಯಾಗಿ ನಡೆಯಿತು. ಕ್ಲಿಯರ್ ಮೆಡಿ ರೇಡಿಯಂಟ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮೈಸೂರು ರೆಡ್ ಕ್ರಾಸ್ ರೋಟರಿ ಕ್ಲಬ್ ಅಸೋಸಿಯೇಷನ್ ಹಾಗೂ ಬಸವರಾಜೇಂದ್ರ ಆಸ್ಪತ್ರೆ ಚಾಮರಾಜನಗರ ಇವರ ಸಹಯೋಗದಲ್ಲಿ ವಾಕಥಾನ್ ನಗರದ ಚಾಮರಾಜೇಶ್ವರ ದೇವಸ್ಥಾನದಿಂದ ಜಿಲ್ಲಾಡಳಿತ ಭವನದವರೆಗೆ ನಡೆಯಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಮೊನರತ್ ವಾಕಥಾನ್ಗೆ ಚಾಲನೆ ನೀಡಿದ ಮಾತನಾಡಿ, ಆರೋಗ್ಯಕ್ಕೆ ಮಾರಕವಾಗಿರುವ ತಂಬಾಕು ಸೇವನೆಯಿಂದ ದೂರವಿರಬೇಕು, ಧೂಮಪಾನ ಮತ್ತು ತಂಬಾಕಿನ ಉತ್ಪನ್ನಗಳನ್ನು ತ್ಯಜಿಸಿ ಆರೋಗ್ಯ ಕಾಪಾಡಿಕೊಳ್ಳಿ, ತಂಬಾಕು ಮುಕ್ತ ಸ್ವಸ್ಥ ಸಮಾಜ ಹಾಗೂ ಆರೋಗ್ಯವಂತ ಭಾರತವನ್ನು ರೂಪಿಸುವಲ್ಲಿ ಕೈಜೋಡಿಸಬೇಕು ಎಂದು ಸಾರ್ವಜನಿಕರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಚಾಮರಾಜನಗರ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಗಂಗಾಧರ್ ಮಾತನಾಡಿ, ತಂಬಾಕು ಸೇವನೆಯಿಂದ ಜಗತ್ತಿನಲ್ಲಿ ಕೋಟ್ಯಂತರ ಸಾವು ಆಗುತ್ತಿದೆ. ಶಾಲಾ ಕಾಲೇಜು ಹಂತದಲ್ಲಿ ಇದು ಹೆಚ್ಚಾಗುತ್ತಿದೆ. ಹೆಣ್ಣು ಮಕ್ಕಳು ಒಳಗಾಗಿರುವುದನ್ನು ಕಾಣುತ್ತಿದ್ದೇವೆ. ಇದು ವಿಷಾದಕರ ಸಂಗತಿಯಾಗಿದೆ. ತಂಬಾಕನ್ನು ಒಬ್ಬರು ಸೇವನೆ ಮಾಡಿದರೆ ಅಕ್ಕಪಕ್ಕದವರಿಗೆ ತೊಂದರೆ ಉಂಟು ಮಾಡುತ್ತದೆ ಎಂದರು. ಡಿಎಚ್ಒ ಡಾಕ್ಟರ್ ಚಿದಂಬರಂ ಮಾತನಾಡಿ, ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ರೋಗ ಹೆಚ್ಚಾಗಿದೆ. ಫ್ಯಾಷನ್ಗಾಗಿ ಧೂಮಪಾನ ಚಟಕ್ಕೆ ಯುವ ಜನಾಂಗ ಬಲಿಯಾಗುತ್ತಿರುವುದು ಕಂಡುಬರುತ್ತಿದೆ. ಆದ್ದರಿಂದ ಅಂತಹ ಮಾರಕ ತಂಬಾಕಿನ ಉತ್ಪನ್ನಗಳಿಂದ ದೂರವಿರಬೇಕು ಎಂದರು. ಬಸವರಾಜೇಂದ್ರ ಆಸ್ಪತ್ರೆಯ ಡಾಕ್ಟರ್ ಬಸವರಾಜೇಂದ್ರ ಮಾತನಾಡಿ, ಕೇರಳ ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ತಂಬಾಕು ನಿಷೇಧಿಸಲಾಗಿದೆ. ಅದೇ ರೀತಿ ರಾಜ್ಯದಲ್ಲಿ ನಿಷೇಧ ಮಾಡಲು ಸರ್ಕಾರ ಒಂದು ದೃಢ ನಿರ್ಧಾರ ಮಾಡಬೇಕು ಎಂದರು. ಡಾಕ್ಟರ್ ರವಿ ಮಾತನಾಡಿ, ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಬಗ್ಗೆ ಉದ್ಯಮಗಳ ಮೋಸಕಾರಿ ತಂತ್ರಗಳನ್ನು ಬಯಲಿಗೆಳೆಯುವುದು, ತಂಬಾಕು ಸೇವನೆಯ ಹಾನಿಕಾರಕ ಪರಿಣಾಮಗಳು ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆಯ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ವಾಕಥಾನ್ನಲ್ಲಿ ಡಾಕ್ಟರ್ ಶ್ವೇತಾ, ಡಾಕ್ಟರ್ ರಕ್ಷಿತ್ ಶೃಂಗೇರಿ, ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು, ಮಾಜಿ ಅಧ್ಯಕ್ಷ ಶ್ರೀನಿವಾಸನ್, ಸಿಮ್ಸ್ ಪ್ರಾಂಶುಪಾಲ ಡಾಕ್ಟರ್ ಅಜಯ್, ಐಟಿಐ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ರಂಗಸ್ವಾಮಿ, ಕ್ಲಿಯರ್ ಮೆಡಿ ರೇಡಿಯಂಟ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವಿಭಾಗೀಯ ಮುಖ್ಯಸ್ಥ ರವಿಕುಮಾರ್, ವ್ಯವಹಾರ ಮುಖ್ಯಸ್ಥ ಚಲಂ, ಮಾರ್ಕೆಟಿಂಗ್ ಮ್ಯಾನೇಜರ್ ಸುನಿಲ್ ಕುಮಾರ್, ಮೋಹನ್ ಕುಮಾರ್, ನಿತಿನ್, ವಿಮಲಾ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಜನರಿಗೆ ಅರಿವು ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಹಾಗಾಗಿ ಈ ದಿನ ಬಂದಿರತಕ್ಕಂಥ ಗಣ್ಯರಿಗೆ ಒಂದು ಸುಪೂರಕ ನಿಷೇಧ ಮಾಡಿದ್ದಾರೆ. ಆದರೂ ಅವ್ರು ಬಂದು ನಮ್ಮ ಚಾಮರಾಜನಗರದಲ್ಲಿ ಜಾಸ್ತಿ ಬಂದು ಕುಡಿತಾ ಇದ್ದಾರೆ, ಪಕ್ಕದಲ್ಲಿ ನಾವು. ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ದೃಢ ನಿರ್ಧಾರ ತಗೊಳ್ಳೇಬೇಕಾಗಿದೆ. ಯಾಕೆಂದ್ರೆ ಈಗ ಮುಂಚಿನಲ್ಲಿರೋದೇ ಕ್ಯಾನ್ಸರು, ಅದ್ರ ಜೊತೆಗೆ ಶುಗರು, BP ಎಲ್ಲ ಬಂದ್ರೆ ಜನಗಳು ಬದುಕಲೇ ಕಷ್ಟ ಆಗ್ತಾ ಇದೆ. ಹಾಗಾಗಿ ತಮ್ಮಲ್ಲೆಲ್ಲರೂ ಮನವಿ, ನಾವು ಡಾಕ್ಟರ್ ಸಮೂಹಗಳು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇದ್ರ ಜೊತೆಗೆ ಯೂನಿವರ್ಸಿಟಿ, ಶಾಲಾ ಮಕ್ಕಳುಗಳು, ಕಾಲೇಜು ಮಕ್ಕಳುಗಳು ಎಲ್ಲರೂ ಇದರಿಂದ ನಿಂತರೆ ಖಂಡಿತ ನಾವು ಸರ್ಕಾರಕ್ಕೆ ಒಂದು ಸಂದೇಶವನ್ನು ಸಾರಿ ಇದನ್ನ ನಿಷೇಧ ಮಾಡಬೇಕು ಅಂತ ಕೇಳ್ಕೊಂಡ್ರೆ ಖಂಡಿತ ಇದರಲ್ಲಿ ನಾವು ಸಕ್ಸಸ್ ಆಗ್ತೇವೆ. ಈ ನಾವು ನೋಡ್ತಾ ಇರೋ ಕಷ್ಟಗಳನ್ನ ಆದಷ್ಟು ಇದನ್ನ ತಡೆಗಟ್ಬೋದು ಅಂತ ಹೇಳ್ತೇನೆ. ಮಾಡ್ತಾರೆ, ಬಟ್ ನಿಜ ಜೀವನದಲ್ಲಿ ಅವ್ರು ಯಾವತ್ತೂ ಮಾಡೋದಿಲ್ಲ. ಸೊ ಸರ್ ಹೇಳ್ದಂಗೆನೆ ಕ್ಯಾನ್ಸರ್ ಅನ್ನೋ ರೋಗ 90% ತಂಬಾಕಿಂದ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಇಂದ ಇರೋದು. WHO ಅಂತ ಕರಿತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಒಬ್ರು ತಂಬಾಕು ಸೇವನೆ ಮಾಡೋದ್ರಿಂದ 4 ಜನದ್ದು ಜೀವನ ಹಾಳಾಗುತ್ತೆ ಅನ್ನೋದು ಒಂದು ರೂಲ್ ಇದೆ. ಅಂದ್ರೆ ನೀವು ಒಬ್ರು ಬಿಟ್ರೆ 4 ಜನ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ನಿಮ್ಗೆ ಹೀರೋಗಿರಿ, ಏನ್ ಮಾಡ್ತೀರಾ ಹೇಳಿ, ದಮ್ ಬಿಡೋದ್ರಲ್ಲಿ ದಮ್ ಮಾಡಬೇಡಿ, ಎಕ್ಸರ್ಸೈಸ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಟಾಕ್ಸಿಕ್ ಮೂವಿ ನೋಡಿ, ಬಟ್ ಟಾಕ್ಸಿಕ್ ಕಲ್ಚರ್ನ ಕಲ್ಟಿವೇಟ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಆಂಬಿಷನ್ಸ್ ಇರಬೇಕು, ಬಟ್ ಅತಿಯಾದಂತ ದುರಾಲೋಚನೆಗಳು, ಇನ್ನೊಂದೇನೋ ಇವತ್ತಿಂದ ನಾಳೆನೆ ನಾನು ಏನೋ ಆಗ್ಬಿಡ್ತೀನಿ ಅನ್ನೋ ತರದಲ್ಲಿ ಹೋಗ್ಬಾರ್ದು. ಪ್ರತಿಯೊಬ್ರು ಒಂದೊಂದು ಮೆಟ್ಲತ್ತಿ ಹೋಗೋಂಥದ್ದು ಇರ್ಬೇಕು. ಅದರಲ್ಲಿ ನಮ್ಮ ಎಫರ್ಟ್ ಇರಬೇಕು. ಇನ್ನೊಬ್ರನ್ನ ನೋಡ್ಕೊಂಡು ನಾವ್ ಏನೋ ಆಗ್ಬಿಡ್ತೀವಿ ಅಂತ ಹೋಗಿ ಅಡ್ಗಾರಿ ಹಿಡಿದು ಈ ರೀತಿ ಎಲ್ಲಕ್ಕೂ ಬಲಿಪಶು ಆಗಿ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದಲ್ಲದೆ ನಮ್ಮ ಫ್ಯಾಮಿಲಿ ಆರೋಗ್ಯ ಹಾಳು ಮಾಡ್ತೀವಿ, ಫ್ಯಾಮಿಲಿ ಎಕಾನಮಿ ಹಾಳು ಮಾಡ್ತೀವಿ, ದೇಶದ ಎಕಾನಮಿ ಹಾಳು ಮಾಡ್ತೀವಿ. ಸೊ ಇಲ್ಲಿ ನಾವು ಹಾಗೆ ಮಾತಾಡ್ತಾ ಇದ್ದಾಗ ಒಂದು ಕ್ಯಾನ್ಸರ್ ಯಾವುದೋ ಒಂದು ಆರ್ಗನ್ಗೆ ಅಥವಾ ಒಂದು ಇದು ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಆಯ್ತು ಅಂತಂದಾಗ ಅದನ್ನ ಸರಿ ಮಾಡ್ಕೋಬೇಕು ಅಂತಂದಾಗ ಸರ್ಜರಿ ಆಗ್ಬೇಕಾಗುತ್ತೆ. ಈಗ ರೋಬೋಟಿಕ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರಿಗೆ ಅದೆಲ್ಲ ಗೊತ್ತಿರುತ್ತೆ. ಸರ್ಜರಿ ಮಾಡ್ಬೇಕಾಗುತ್ತೆ, ಕೀಮೋಥೆರಪಿ ಆಗ್ಬೇಕಾಗುತ್ತೆ, ರೇಡಿಯೋಥೆರಪಿ ಆಗ್ಬೇಕಾಗುತ್ತೆ. ಲೈಫ್ನ ನಾವು ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು ಹೊರತು ಫ್ರೂಟ್ಫುಲ್ ಲೈಫ್ನ ನಾವು ಕಳಿಯೋಕ್ಕಾಗಲ್ಲ. ಬಿಫೋರ್ ಕ್ಯಾನ್ಸರ್ ಇದ್ದಂತ ಲೈಫ್, ಆಫ್ಟರ್ ಕ್ಯಾನ್ಸರ್ ನಮಗೆ ಅದು ಸಿಗಲ್ಲ. ಮತ್ತೆ ಇದಕ್ಕೆ ಖರ್ಚು ಎಷ್ಟು ಬರುತ್ತೆ ಅನ್ನೋಂಥದ್ದು ಸರ್ಕಾರದ ವತಿಯಿಂದ
ಮಿಸ್ಟರ್ ರವಿಜಿ ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅದು ಇವಾಗ ಏನಾಗಿದೆ, ಟೊಬ್ಯಾಕೋ ಇದು ಇಲ್ಲ ಫ್ಯಾಷನ್ ಥರ ಬೇರೆ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ ಅಂದರೆ ನಾವು ಕೂಡ ಮಾಡಬೇಕು, ಏನಾಗುತ್ತೆ ನೋಡೋಣ, ಸ್ಟ್ರೆಸ್ ಬಸ್ಟರ್ ಥರ ಯೂಸ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಜನರಲಿ ಸ್ಕೂಲಲ್ಲಿ ಅಷ್ಟೊಂದು ಇಲ್ಲ ನಾನೇ ಅನ್ಕೊತಾ ಇದ್ದೀನಿ. ಕಾಲೇಜಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಜಾಬಲ್ಲಿ ಹೋಗಿ ಅಲ್ಲಿ ನೋಡ್ಕೊಂಡು ಪ್ರಯೋಗ ಮಾಡ್ತಾರೆ. ಬಟ್ ನಿಮ್ಗೆ ಇಫೆಕ್ಟ್ ಲಾಂಗ್ ಟರ್ಮ್ ಅಲ್ಲಿ ಗೊತ್ತಾಗುತ್ತೆ, ಇವಾಗ ಗೊತ್ತಾಗೋದಿಲ್ಲ. ಇವಾಗ ನೀವು ಏನು ಆಗ್ತಾ ಇಲ್ಲ, ಏನು ಆಗೋದಿಲ್ಲ, ನಾವು ಕಡಿಮೆ ಯೂಸ್ ಮಾಡ್ತಾ ಇದೀವಿ ಅದು ಎಲ್ಲ ಅನ್ಕೊಂಡು ನಿಮ್ಗೆ ಲೇಟರ್ ಸ್ಟೇಜ್ ಅಲ್ಲಿ 50 ಆದ್ಮೇಲೆ, ಇವಾಗ 30-40 ಆದ್ಮೇಲೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಪ್ರಯೋಗ ಎಲ್ಲ ಇವಾಗ ಕಮ್ಮಿ ಆಗ್ಬೇಕು, ಕಮ್ಮಿ ಎಲ್ಲ ಝೀರೋನೇ ಆಗ್ಬೇಕು. ನೀವು ನಿಮ್ದು ಹೆಲ್ತ್ ಬಗ್ಗೆ ಪ್ರಯಾರಿಟಿ ಕೊಡ್ಲೇಬೇಕು. ನೀವು ಹೆಲ್ತ್ ಬಗ್ಗೆ ಪ್ರಯಾರಿಟಿ ಕೊಡ್ಬೇಕು ಅಂದ್ರೆ ನೀವು ನಿಮ್ಮ ನಿಮ್ದು ಫ್ರೆಂಡ್ಸ್ ಕೂಡ ನಿಮ್ಗೆ ಮೋಟಿವೇಟ್ ಮಾಡಬೇಕು. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೆ ಅವರಿಗೆ ನೀವು ಇವಾಗ ಬರೀ ಅವೇರ್ನೆಸ್ ಇಂದ ಕೂಡ ಏನೂ ಆಗೋದಿಲ್ಲ. ಇಲ್ಲಿಂದ ನೀವು 1 ಕಿಲೋಮೀಟರ್ 2 ಕಿಲೋಮೀಟರ್ ವಾಕ್ ಮಾಡ್ತೀರಾ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಾ. ಬಟ್ ನೀವು ಹೋಗಿ ನೀವು ಕಾಲೇಜಲ್ಲಿ, ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ಇದು ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ದಟ್ ಮತ್ತು ಈ ತರ ನಿಮ್ದು ಯಾರಾದ್ರಿಗೆ ಈ ತರ ಸ್ಟ್ರೆಸ್ ಏನಾದ್ರೂ ಆಗ್ತಾ ಇದೆ, ಅವಾಗ ನಿಮ್ದು ಸ್ಪೋರ್ಟ್ಸ್ ಇರ್ಬೋದು, ಏನಾದ್ರೂ ಆಕ್ಟಿವಿಟೀಸ್ ಇರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಹಾಬೀಸ್, ಇದು ಎಲ್ಲ ಮಾಡಿದ್ರೆ ಇದೆಲ್ಲ ನೀವು ಈ ರೂಟ್ಗೆ ಹೋಗ್ಬೇಕು, ಅದು ಬರೋದಿಲ್ಲ. ಅದಕ್ಕೆ ನಿಮ್ಗೆ ಮೆಂಟಲಿ ಇರ್ಬೋದು, ಫಿಸಿಕಲಿ ಇರ್ಬೋದು, ಸ್ಟ್ರೆಸ್ ಬಂದ್ರೆ ನಿಮ್ಗೆ ಹೆಲ್ತ್ ಬಗ್ಗೆ ಏನೇನು ಎಕ್ಸರ್ಸೈಸ್, ಸ್ಪೋರ್ಟ್ಸ್ ಇರ್ಬೋದು, ಏನು ಊಟ ಮಾಡಬೇಕು ಇದೆಲ್ಲ ವಿಚಾರ ಮಾಡಿದ್ರೆ ಡೆಫಿನೆಟ್ಲಿ ಈ ರೂಟ್ಗೆ ಹೋಗ್ಬೇಕು, ಅದು ಬರೋದಿಲ್ಲ. ಇದು ನೋಟ್ ಹೋಗ್ಬೇಕಾಗೆ ನಾವು ಎಲ್ಲ ಇವಾಗ ಒಂದು ಪ್ಲೇಸ್ ತಗೋಬೇಕು. ನಾವು ಯಾವ್ದು ಕಾರಣಕ್ಕೆ ಟೊಬ್ಯಾಕೋ ಪ್ರಯೋಗ ಮಾಡಬಾರ್ದು, ಮತ್ತು ನಮ್ಮ ಪಕ್ಕದಲ್ಲಿ ಯಾರು ಇರ್ತಾರೆ ಅವರಿಗೆ ಕೂಡ ನಾವೇ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಧನ್ಯವಾದಗಳು. ಆಚರಣೆ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮ ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ತಮಗೆಲ್ಲ ಈಗ ಸಾಕಷ್ಟು ಗೊತ್ತಿದ್ರೂ ಕೂಡ ಈ ತಾಂಬೂಕ ಅನ್ನೋದು ಒಂದು ಪ್ಲಾಂಟ್, ಅದು ಗಿಡ, ಅದರ ಎಲೆಯನ್ನ ನೋಡೋದಕ್ಕೆ ಸಣ್ಣದಾಗಿದ್ರು ಕೂಡ ಅದನ್ನ ಅಭ್ಯಾಸ ಮಾಡ್ಕೊಂಡಂಥವರು ಅದರಿಂದ ಪ್ರತಿ ವರ್ಷ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಅದರ ಸಾವನ್ನ ಸಾವುಗಳಾಗ್ತಾ ಇದೆ. ಸೊ ಇದು ಸಾಮಾನ್ಯವಾಗಿ ಈ ಸ್ಕೂಲ್ ಲೆವೆಲಲ್ಲೇ ಈಗ ಅತಿ ಹೆಚ್ಚು ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು, ಕಾಲೇಜ್ ಲೆವೆಲಲ್ಲಿ. ಜೊತೆಗೆ ಹೆಣ್ಮಕ್ಳು ಕೂಡ ಇದಕ್ಕೆ ಅಡಿಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಬೇರೆ ಸಮಸ್ಯೆಗಳು ಯಾರು ಅದನ್ನ ತಗೋತಾರೆ ಅವ್ರಿಗೆ ಮಾತ್ರ ಇರುತ್ತೆ. ಆದ್ರೆ ಈ ತಾಂಬೂಕ ಹೇಗಿದೆ ಅಂದ್ರೆ, ಒಬ್ಬರು ತಗೊಂಡ್ರೆ ಇಡೀ ಅಲ್ಲಿ ಅವರ ಅಕ್ಕಪಕ್ಕದಂತ ಸ್ನೇಹಿತರು ಇರ್ಬೋದು, ಮನೆಯಲ್ಲಿ ದೊಡ್ಡವರು ಯಾರು ತಗೊಂಡ್ರೆ ಅವರ ಮಕ್ಕಳು ಇರ್ಬೋದು, ಹೆಂಡತಿ ಇರ್ಬೋದು, ತಾಯಿ ತಂದೆಗಳಿರ್ಬೋದು. ಸೊ ಹೀಗೆ ಅದರಿಂದ ತಗೊಳ್ಳೋರ ಜೊತೆಗೆ ಅವರ ಜೊತೆಲಿ ಅಕ್ಕಪಕ್ಕ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಇದು ಪ್ಯಾಸಿವ್ ಸ್ಮೋಕರ್ ಆಗಿ ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಸೊ ನಮ್ಮ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ, ಭಾರತದಲ್ಲಿ ಅತಿ ಹೆಚ್ಚು ಯುವಕರು ಇರ್ತಕ್ಕಂಥ ಒಂದು ದೇಶ ಆದ್ರೂ ಕೂಡ ಇತ್ತೀಚೆಗೆ ಈ ತಾಂಬೂಕ ಬೇರೆ ಬೇರೆ ರೂಪದಲ್ಲಿ ಬಳಸ್ತಾ ಇದ್ದಾರೆ. ಅದರಿಂದ ಕೆಲವರಿಗೆ ತಪ್ಪು ಕಲ್ಪನೆ ಇದೆ, ಇದನ್ನು ತಗೊಂಡ್ರೆ ಸ್ಟ್ರೆಸ್ ಕಡಿಮೆ ಆಗ್ತದೆ ಅಂತೇಳಿ. ಇನ್ನು ಕೆಲವರು ಇದನ್ನ ಒಂದು ಸ್ನೇಹಿತರು ತಗೋತಾರೆ, ನಾವು ತಗೋಬೇಕು ಅಂತೇಳಿ ಅಭ್ಯಾಸ ಮಾಡ್ಕೊಂತಾರೆ. ಇನ್ನು ಕೆಲವರು ಯಾರು ಈ